ನನ್ನ ಸಾಯಿಸೋದು ಅಂದ್ರೆ ಅಷ್ಟು ಸುಲಭ ಅನ್ಕೊಂಡಿದ್ಯಾ? ಅದು ಅಸಾಧ್ಯ. ನಾಗಲೋಕದ ಪ್ರತಿಷ್ಠೆ ನಾಗಮಣಿನ ಕದ್ದ ನೀವು ಸರ್ಪ ದ್ವೇಷಕ್ಕೆ ಗುರಿಯಾಗಿ ನಿಮ್ ಸಾವನ್ನ ನೀವೇ ತಂದ್ಕೊಂಡಿದ್ದೀರಾ. ಸಾವು ನಿಮ್ಮ ಕಣ್ಣು ಮುಂದೆನೇ ಇದೆ. ಸಾವು ನನ್ನ ಕಣ್ಣು ಮುಂದೆನೇ ಇದೆ, ಆದ್ರೆ ಸಾವು ನಂದಲ್ಲ, ನಿಂದು. ನಿಮ್ಮಂತ ವಿಷ ಜಂತುನ ನಾನು ಸುಮ್ಮನೆ ಬಿಡೋದಿಲ್ಲ. ಹೌದು, ನಾನು ವಿಷ ಜಂತುನೇ. ಹಾವಿಗೆ ಹಲ್ಲಲ್ಲಿ ಮಾತ್ರ ವಿಷ, ನನಗೆ ಮೈಯೆಲ್ಲ ವಿಷ. ಆ ವಿಷ ನನ್ನ ವಿಷಕ್ಕೆ ಸಮಾನ ಅಲ್ಲ. ನನ್ನ ವಿಷದ ಅರಿವು ನಿಮ್ ಯಾರಿಗೂ ಗೊತ್ತಿಲ್ಲ. ಈ ದರ್ಪ ಬೇಡ. ಹಾವಿನ ಪ್ರತೀಕಾರದ ಬಗ್ಗೆ ವ್ಯಂಗ್ಯ ನಾನು ಸಹಿಸಲ್ಲ. ನಿನಗೆ ಎಷ್ಟೇ ಪ್ರತೀಕಾರ ದ್ವೇಷ ಇದ್ರು ನಾನೇನು ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಅವಕಾಶನೂ ಕೊಡಲ್ಲ. ಆವತ್ತು ಆ ಹಾವು, ಇವತ್ತು ಈ ಹಾವು, ಎರಡು ಹಾವಿನ ಸಾವು ನನ್ನ ಕೈಲಿ. ಸಾವು ನನ್ನಿಂದಾನೇ. ಇವತ್ತಿಗೆ ನಿನಗೆ ನನ್ನ ಮೇಲಿದ್ದ ದ್ವೇಷಕ್ಕೆ ಕೊನೆಯ ದಿನ. ಎಷ್ಟು ವರ್ಷ ಅಂದೆ? 23 ವರ್ಷ. 23 ವರ್ಷದ ನಿನ್ನ ಹೋರಾಟ ಇವತ್ತಿಗೆ ಮುಗೀತು. ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀಯ. ಏನಂದೆ? ನಾಗಮಣಿನ ತಗೊಂಡೋಗ್ತೀಯ. ನಾಗಮಣಿ ನಮ್ಮದು, ಅದನ್ನು ನಮ್ಮಿಂದ ಯಾರೂ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾವು ನಾಗಲೋಕದಿಂದ ನಾಗಮಣಿನ ತಂದ ಹಾಗೆ ನೀನು ಇಲ್ಲಿಂದ ತಗೊಂಡೋಗ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನಾವು ನಾಗಲೋಕದವ್ರು ಅಷ್ಟು ದಡ್ಡರಲ್ಲ. ಧ್ವನಿ ಧ್ವನಿ ಮನೆಯಿಂದ ಫೋನ್ ಬರ್ತಾ ಇದೆ. ತೆಗಿಬೇಡ, ಮೊದಲು ಈ ನಾಗಿಣಿ ಕಥೆ ಮುಗಿದೋಗ್ಲಿ. ಯಜಮಾನ್ರ ಮತ್ತೆ ಫೋನ್ ಬರ್ತಾ ಇದೆ, ಏನೋ ಅರ್ಜೆಂಟ್ ಅನ್ಸುತ್ತೆ, ನಾನೇ ಮಾತಾಡ್ಬಿಡ್ತೀನಿ. ಬಾಬಾಜಿ ಎಲ್ಲೋದ್ರಿ? ನಾನು ನಂದೀಶ ಮಾತಾಡ್ತಾ ಇರೋದು. ಯಜಮಾನ್ರು ಸ್ವಲ್ಪ ಬ್ಯುಸಿ ಇದ್ದಾರೆ. ನಂದೀಶ, ಬಾಬಾಜಿ ಎಲ್ಲೋದ್ರು? ಸ್ವಲ್ಪ ಫೋನ್ ಕೊಡು. ಅಲ್ಲ, ಅವರು ಶಿವಾನಿ ನಮ್ಮ ಮನೆಗೆ ಬರೋ ಕೇಳಿ ಎಲ್ಲೋದ್ರು? ಶಿವಾನಿ ಈಗ ಮನೆಗೆ ಬಂದಿದ್ದಾಳೆ. ಏನು ಹೇಳ್ತಾ ಇದ್ದಾರೆ ಗೋವಿಂದಣ್ಣ? ಶಿವಾನಿ ಮೇಡಮು ಮನೆಗೆ ಬಂದಿದ್ದಾರಾ? ಹೇಯ್, ಏನು ಹೇಳ್ತಾ ಇದೀಯಾ? ಶಿವಾನಿ ಮನೆಗೆ ಬಂದಿದ್ದಾಳ? ಹೌದು ಬಾಬಾಜಿ, ನೀವೇ ಬರೋ ಕೇಳಿದ್ರಲ್ಲ. ಮನೆಗೆ ಬಂದಿದ್ದಾಳೆ, ನಾವೆಲ್ಲ ನಿಮಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಮನೆಗೆ ಬಂದಿದ್ದಾಳೆನಾ? ಏನು ಬಾಬಾಜಿ ಹೀಗೆ ಕೇಳ್ತೀರಾ? ನಾನೇ ಯಾಕೆ ಸುಳ್ಳು ಹೇಳಿ? ಈಗಲೇ ವಿಡಿಯೋ ಕಾಲ್ ಮಾಡು. ಸರಿ, ಮಾಡ್ತೀನಿ. ದಿಗ್ವಿಜಯ್, ಏನಂತೆ? ಶಿವಾನಿ ನಮ್ಮ ಮನೆಗೆ ಹೋಗಿದ್ದಾಳಂತೆ. ಹಾ, ಇದು ಹೆಂಗ್ರ ಸಾಧ್ಯ? ಇವಳಿಲ್ಲ ಅವಳೆ. ಇದು ದಿಟ ಅಲ್ಲ ಅನ್ಸ್ತದೆ. ಅದೇನು ಸುಳ್ಳು ಕೇಳ್ದ? ಗೋವಿಂದಂಗೆ ವಿಡಿಯೋ ಕಾಲ್ ಮಾಡಕ್ಕೆ ಹೇಳಿದ್ದಾನೆ. ಹಾ, ಮಾಡ್ತಾನೆ. ಬಾಬಾಜಿ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಈಗ ನೋಡಿ, ಎಲ್ರು ಬಾಬಾಜಿ ಹಾಯ್ ಹೇಳ್ಬಿಡಿ. ಹಾಯ್ ಅಂಕಲ್.
ಬೇಗ ಬನ್ನಿ. ಬರ್ತೀನಮ್ಮ, ಬಾಬಾಜಿ ಬೇಗ ಬನ್ನಿ ಬಾಬಾಜಿ, ಎಷ್ಟೊತ್ತಾಗುತ್ತೆ? ಬೇಗ ಬರ್ತೀನಿ. ಇದೇಂಡ ಇದು ಒಳ್ಳೆ ಸಿನಿಮಾ ಇದ್ದಂಗದಲ್ಲಡ. ಇಲ್ಲೂ ಅವಳೆ ಅಲ್ಲೂ ಇವಳೆ ಡಬಲ್ ಆಕ್ಟಿಂಗ. ದಿಗ್ವಿಜಯ್, ಇದೆಲ್ಲ ಹೇಗೆ ಸಾಧ್ಯ? ನನಗನ್ಸುತ್ತೆ ಇಲ್ಲೇನೋ ನಡೀತಾ ಇದೆ ಬೇರೆ. ಯಾಕಮ್ಮ ಸುಮ್ಮನೆ ಕೂತಿದ್ಯಾ? ಅಂಕಲ್ ಬಂದ್ಬಿಡ್ತಾರೆ. ನೀನು ಜ್ಯುವೆಲ್ರಿ ಸೆಲೆಕ್ಟ್ ಮಾಡು. ಚೆನ್ನಾಗಿದ್ಯಾ? ಅಮ್ಮ ಅದು ಚೆನ್ನಾಗಿಲ್ಲ. ಅದಕ್ಕೆ ಈ ನೆಕ್ಲೆಸ್ ಚೆನ್ನಾಗಿ ಕಾಣೋದು. ತಗೊಳ್ಳಿ ಅದಕ್ಕೆ ಏನು ಯೋಚನೆ ಮಾಡ್ತಿದ್ದೀರಾ? ಇಷ್ಟ ಆಯ್ತಾ? ಮಾ, ಅದಕ್ಕೆ ನಾನು ಕೊಟ್ಟಿದ್ದ ನೆಕ್ಲೆಸ್ ಇಷ್ಟ ಆಗೋದು. ನೀನು ಸುಮ್ಮನಿರು. ಶಿವಾನಿ ಅವರೇ, ವಾಟ್ ಹ್ಯಾಪನ್? ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆಯಾ? ಇಲ್ಲ ನಥಿಂಗ್. ನಿಜ ಹೇಳಿ ಶಿವಾನಿ ಅವರೇ. ಅಣ್ಣ, ಅದಕ್ಕೆ ಏನೂ ಇಲ್ಲ ಅಂತಿದಾರಲ್ಲ, ನೀನು ಸುಮ್ಮನಿರೋ. ಅದಕ್ಕೆ ನೋಡಿ, ನಂಗೆ ಇದೆಲ್ಲ ಏನು ಬೇಡ. ಹಾಗೆಲ್ಲ ಹೇಳ್ಬಾರ್ದಮ್ಮ. ಎಂಗೇಜ್ಮೆಂಟಲ್ಲಿ ಉಡುಗೊರೆ ಕೊಡೋದು ಸಂಪ್ರದಾಯ. ನೀನು ಸೆಲೆಕ್ಟ್ ಮಾಡ್ಕೊ. ಮೇ ಬಿ ಅವ್ರಿಗೆ ಡಿಸೈಡ್ ಮಾಡೋಕೆ ಆಗ್ತಿಲ್ಲ ಅನ್ಸುತ್ತೆ. ಯು ಶುಡ್ ಟ್ರೈ ಇಟ್ ಆನ್. ರೀನಾ, ರೂಮ್ ಕರ್ಕೊಂಡು ಹೋಗಿ. ಓಕೆ ಅಣ್ಣ. ಅದಕ್ಕೆ ಬನ್ನಿ. ಯಾರು ನೀನು? ನೀನಿಲ್ಲಿರುವಾಗ ನಿನ್ನ ತರದೋಳೆ ನಮ್ಮ ಮನೆಗೆ ಹೋಗಕ್ಕೆ ಹೇಗೆ ಸಾಧ್ಯ? ನೀನು ನನ್ನ ಸೊಸೆ ಆಗಬೇಕಾದವಳೇನಾ? ನೀನು ನಿಜ ಹೇಳಕ್ಕೆ ಎಷ್ಟು ತಡ ಮಾಡ್ತೀಯೋ ಅಷ್ಟೇ ಕ್ರೂಯಲ್ ಆಗಿ ಸಾಯ್ತೀಯ. ನಿಮ್ಮಿಬ್ಬರಲ್ಲಿ ಯಾರು ಶಿವಾನಿ ಹೇಳು? ಇಲ್ಲ ಅಂದ್ರೆ ನಿನ್ನ ಸಾವು ತುಂಬಾ ಕೆಟ್ಟದಾಗಿರುತ್ತೆ. ನಿಮಗೂ ಕೂಡ. ಸುಮ್ಮನೆ ನಿಮ್ಮ ತಪ್ಪನ್ನು ಒಪ್ಕೊಂಡು ನಾಗಮಣಿನ ವಾಪಸ್ ಕೊಡಿ. ಇಲ್ಲದೆ ಹೋದ್ರೆ ನೀವು ಅಷ್ಟೇ ಕೆಟ್ಟದಾಗಿ ಸಾಯ್ತೀರಾ. ದಿಗ್ವಿಜಯರೇ, ಅವಳ ಹತ್ರ ಏನ್ ಮಾತು? ಇವಳೆ ನಿಜವಾದಾಗಿನಿ, ಸಾಯಿಸಿ ಅವಳನ್ನ. ಹಾಗಿದ್ರೆ ಎರಡೆರಡು ನಾಗಿಣಿ ಹೇಗಿರೋಕ್ ಸಾಧ್ಯ? ನಮ್ಮನೇಲಿರೋರು ಯಾರು? ದಿಗ್ವಿಜಯ್, ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡೋಣ. ಮೊದಲು ಸಾಯಿಸು ನಾಗಿನಿ ಅಂತ ಗೊತ್ತಾಗಿದೆಯಲ್ವಾ? ಹೂಕಂಡೆ ಡಾಕ್ಟರ್ ಹೇಳ್ತಿರೋದು ದುಡ್ವೆಯ. ಮೊದಲು ಕತೆ ಮುಗಿಸ್ದ, ಇಲ್ಲಾಂದ್ರೆ ನಮ್ಗೆಲ್ಲ ಆಪತ್ತೆಯ. ದಿಗ್ವಿಜಯ್, ಏನ್ ಯೋಚನೆ ಮಾಡ್ತಾ ಇದೀಯಾ? ಶೂಟ್ ಹರ್! ದಿಗ್ವಿಜಯರೇ, ನಿಮಗೆ ಅವಳನ್ನ ಕೊಲ್ಲೋದು ಕಷ್ಟ ಆಯ್ತಿದ್ರು ನನಗೆ ಕೊಡಿ, ನಾನು ಅವಳು ಶೂಟ್ ಮಾಡ್ತೀನಿ. ಬೇಡ ವಿಷಕಂಠ, ಅವಳನ್ನ ಈಗ ಸಾಯಿಸೋದು ಬೇಡ. ದಿಗ್ವಿಜಯರೇ, ನಾವ್ ಹೀಗೆ ಲೇಟ್ ಮಾಡ್ತಾ ಇತ್ತು ಅಂತಂದ್ರೆ ಅವಳು ನಮ್ಮ ಮೇಲೆ ಬಂದ್ಬಿಟ್ಟು ಸೈಡ್ ತಿರ್ಸ್ಕೋತಾಳೆ. ಮೊದಲು ಕೊಳ್ಳಿ, ಇನ್ನು ಮಿಕ್ಕಿದ್ರೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಹಾಗೆ ಮಾಡೋದು ಮುಟ್ಟಾಳ್ತನ ಆಗುತ್ತೆ. ನಾನು ಕೋಪದ ಕೈಗೆ ಬುದ್ಧಿನ ಯಾವತ್ತೂ ಕೊಡಲ್ಲ. ಹೌದು, ಯಜಮಾನ್ರು ಹೇಳ್ತಾ ಇರೋದು ಸರಿಯಾಗಿದೆ. ಈ ವಿಷಯದಲ್ಲಿ ಯಾರು ಗಡಿಬಿಡಿ ಮಾಡೋದು ಬೇಡ. ಒಂದೇ ಥರದವರು ಎರಡು ಕಡೆ ಇದ್ದಾರೆ ಅಂದರೆ ಅದರಲ್ಲಿ ನಾಗಿಣಿ ಯಾರು, ನನ್ನ ಸೊಸೆ ಯಾರು ಅಂತ ನಾನು ತಿಳ್ಕೋಬೇಕು. ಹಾಗೆ ತಿಳ್ಕೊಳ್ದೆ ದುಡುಕಿದ್ರೆ ನಾವೇ ಅಪಾಯ ತಂದ್ಕೊಂಡಾಗುತ್ತೆ. ಇಬ್ಬರು ಹಾವಾಗಿದ್ರೆ ಈಗಾಗಲೇ ಒಂದಾವ್ಗೆ ತತ್ತರಿಸೋಗಿದ್ದೀವಿ. ಈಗ ನೋಡ್ರಿ ಎರಡೆರಡು ಆವೇಂಡ. ಮಾದೇಶ್ವರ, ಸ್ವಲ್ಪ ಸುಮ್ಮನಿರ. ದಿಗ್ವಿಜಯ್, ಈಗ ಏನು ಮಾಡೋದು? ಇವಳನ್ನ ಕರ್ಕೊಂಡು ಮನೆಗೆ ಹೋಗೋಕ್ಕಾಗತ್ತಾ? ಎಷ್ಟೇ ಟಾರ್ಚರ್ ಮಾಡಿದ್ರು ಇವಳು ಬಾಯ್ ಬಿಡಲ್ಲ. ನಮ್ಮ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂದರೆ ಒಂದೇ ದಾರಿ, ಗುರುಗಳನ್ನ ಭೇಟಿ ಮಾಡಬೇಕು. ನೋಡಿ, ನೀವೆಲ್ಲ ಇಲ್ಲೇ ಕಾವಲಿರಿ, ನಾನು ಹೋಗಿ ಗುರುಗಳನ್ನ ಕರ್ಕೊಂಡು ಬರ್ತೀನಿ. ಸಂದೇಶ, ನನ್ಗೆ ಯಾಕೋ ಇದು ಸರಿ ಹೋಗ್ತಿಲ್ಲ. ಅದಕ್ಕೆ ಅದು ಟ್ರೈ ಮಾಡೋಣ. ಹೇ ತ್ರಿಶೂಲ್,
ನೀನು ಯಾವಾಗ ಬಂದೆ? ಚಿಕೇಶ್ ಮಾಡ್ರೆ ಈಗ ತಾನೇ ಬಂದೆ. ಇದೇನಿದು ಖಾಲಿ ಕೈಯಲ್ಲಿ ಬರ್ತಿದ್ಯಾ? ಶಿವಾನಿ ಅವ್ರ ಡ್ರೆಸ್ ತೊಗೊಂಬರಕ್ಕೆ ತಾನೇ ಹೋಗಿದ್ದು ನೀನು? ಅದು ಚಿಕೇಶ್ ಮಾಡ್ರೆ ಬಟ್ಟೆ ಇನ್ನೂ ರೆಡಿ ಆಗಿಲ್ಲ. ವಾಟ್? ಮತ್ತೆ ಕಾಲ್ ಮಾಡಿ ರೆಡಿ ಆಗಿದೆ ಬಂದು ಕಲೆಕ್ಟ್ ಮಾಡಿ ಅಂತ ಹೇಳಿದ್ರು. ಹಾಂ ರೆಡಿ ಆಗಿತ್ತು ಚಿಕೇಶ್ ಮಾಡ್ರೆ. ನಾನು ಅದನ್ನು ತೊಗೊಂಬರೋಣ ಅಂತ ಹೋದೆ. ಕವರ್ ತೆಗೆದು ಬಟ್ಟೆ ನೋಡಿದ್ರೆ ಸರಿಯಾಗಿ ಸ್ಟಿಚ್ಚೇ ಆಗಿರಲಿಲ್ಲ. ಚೆನ್ನಾಗೇ ರೆಡಿ ಮಾಡಿರಲಿಲ್ಲ ಚಿಕೇಶ್ ಮಾಡ್ರೆ. ಮತ್ತೆ ನೀವು ಹೇಳಿದ್ರಲ್ಲ ಡಿಸೈನು, ಅದು ಯಾವುದು ನೀವು ಹೇಳಿದ ಥರ ಇರಲಿಲ್ಲ. ನಾನು ನಮ್ಮ ಚಿಕ್ಕೇಶ್ ಮಾಡ್ರು ಎಂಗೇಜ್ಮೆಂಟ್ಗೋಸ್ಕರ ಸ್ಪೆಷಲ್ಲಾಗಿ ಆರ್ಡರ್ ಕೊಟ್ಟು ಮಾಡಿಸಿರೋ ಬಟ್ಟೆನ ಈ ಥರ ರೆಡಿ ಮಾಡಿ ಅಂತ ಅಂದ್ಬಿಟ್ಟು ಬೈದು ವಾಪಸ್ ಕೊಟ್ಟು ಬಂದ್ಬಿಟ್ಟೆ. ಹೌದಾ? ಹೀಗೆಲ್ಲ ಆಗಬಾರ್ದಲ್ಲ. ಅವರು ವೆಲ್ ನೋನ್ ಡಿಸೈನರ್ಸ್ ತ್ರಿಶೂಲ್. ಇರು, ಯಾವುದಕ್ಕೂ ಒಂದು ಕಾಲ್ ಮಾಡಿಬಿಡ್ತೀನಿ. ಅಯ್ಯೋ ಚಿಕೇಶ್ ಮಾಡ್ರೆ ಕಾಲ್ ಮಾಡಬೇಡಿ. ಹೇ ತ್ರಿಶೂಲ್, ನಿಂಗೆ ಅರ್ಥ ಆಗಲ್ಲ. ಇವ್ರಿಗೆಲ್ಲ ಒಂದ್ಸಲಿ ವಾರ್ನ್ ಮಾಡಲೇಬೇಕು. ಚಿಕೇಶ್ ಮಾಡ್ರೆ ನಾನು ಯಾವ ರೇಂಜಿಗೆ ವಾರ್ನ್ ಮಾಡಿದ್ದೀನಿ ಅಂದರೆ ಅವನು ರಾತ್ರಿ ಎಲ್ಲ ನಿದ್ದೆನೇ ಮಾಡೋದಿಲ್ಲ, ಬಟ್ಟೆ ರೆಡಿ ಮಾಡ್ತಾ ಇರ್ತಾನೆ. ಸರಿ, ಓಕೆ. ಸೊ ಇದನ್ನು ನೀನೇ ಫಾಲೋ ಅಪ್ ಮಾಡಬೇಕು. ಹಾಂ ಚಿಕೇಶ್ ಮಾಡ್ರೆ ಮಾಡ್ತೀನಿ. ನಾನೇ ಫಾಲೋ ಅಪ್ ಮಾಡಿದ್ರೆ ಆ ಬಟ್ಟೆ ಎಲ್ಲಿ ಬರುತ್ತೆ? ಬರಲ್ಲ, ಬರಬಾರ್ದು. ಶಿವಾನಿ ಆ ಬಟ್ಟೆ ಹಾಕಬಾರ್ದು. ವಾವ್, ಶಿವಾನಿ ಅವರೇ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಐ ಮೀನ್ ನೋಡ್ದೋ ದೃಷ್ಟಿ ಬಿದ್ದೇ ಬೀಳುತ್ತೆ ಅನ್ಸುತ್ತೆ. ಅಣ್ಣ ನೋಡು, ಅದಕ್ಕೆ ಮುಖದಲ್ಲಿ ಹೇಗೆ ಮದುವೆ ಕಳೆ ಬಂದಿದೆ ಅಂತ. ತ್ರಿಶೂಲ್, ನೋಡು ಈ ನೆಕ್ಲೆಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ಕನ್ಸಲ್ಲಿ ಬಂದಿತ್ತರ ನೆಕ್ಲೆಸ್ಸು. ಇದೇನಿದು? ಲೇ ತ್ರಿಶೂಲ್, ಮಾತಾಡೋ. ನೆಕ್ಲೆಸ್ ಚೆನ್ನಾಗಿದೆ ತಾನೆ? ನೀವು ಬನ್ನಿ ಶಿವಾನಿ ಅವರು. ನನ್ನ ಕನ್ಸಲ್ಲಿ ಬಂದಿದ್ದಾಗಲ್ಲ ಅನ್ಕೊಂಡ್ರೆ ಒಂದಕ್ಕೊಂದು ಹೊಂದ್ಕೊಂಡು ಅದ್ರಲ್ಲಿ ಬಂದಿರೋ ಥರನೇ ಆಗ್ತಿದೆಯಲ್ಲ. ಅಂದರೆ ನನ್ನ ಕನಸು ಯಜಮಾನ್ರೆ, ಗುರುಗಳು. ಏನು ದಿಗ್ವಿಜಯ, ತುರ್ತಾಗಿ ಬರುವಂತೆ ನನ್ನ ಶಿಷ್ಯನ ಬಳಿ ಸಂದೇಶ ಕಳಿಸಿರುವೆ. ಏನಾದರೂ ಸಮಸ್ಯೆಯೇ? ಅದು ಗುರುಗಳೇ, ನಾಗಿಣಿ ನಮ್ಗೆ ಸಿಕ್ಕಿದ್ದಾಳೆ. ಅವಳನ್ನ ಬಂಧನದಲ್ಲಿ ಇಟ್ಟಿದ್ದೀವಿ. ಏನು ಹೇಳುತ್ತಿರುವೆ ದಿಗ್ವಿಜಯ? ನಾಗಿಣಿ ನಿಮ್ಮ ವಶದಲ್ಲಿರುವಳೆ? ಅವಳನ್ನು ಹೇಗೆ ಪತ್ತೆ ಹಚ್ಚಿದ್ರಿ? ಇದೆಲ್ಲ ಹೇಗೆ ಸಾಧ್ಯ ಆಯಿತು? ನನ್ನ ಸಹಾಯವಿಲ್ಲದೆ ಇದೆಲ್ಲ ಹೇಗೆ ಸಾಧ್ಯವಾಯಿತು? ಅದು ಕಂಡುಹಿಡಿಯೋದೇನು ಕಷ್ಟ ಆಗಲಿಲ್ಲ ಗುರುಗಳೇ. ನನ್ನ ಸ್ನೇಹಿತ ಸಾಂಬಶಿವ ಕಂಡುಹಿಡ್ದ. ಎಲ್ಲರೂ ಸೇರಿ ಅವಳನ್ನ ಕಟ್ಟಾಕಿದ್ದಾರೆ. ಆದರೆ ಒಂದು ಸಮಸ್ಯೆ ಆಗಿದೆ. ಇವರು ಬೇರೆ ಯಾರನ್ನೋ ಬಂಧಿಸಿ ನಾಗಿಣಿ ಅಂತ ಅಂದ್ಕೊಂಡಿದ್ದಾರೆ ಅನ್ಸುತ್ತೆ. ನಿಜವಾದ ನಾಗಿಣಿ ಇವ್ರ ಕೈಗೆ ಸಿಕ್ಕೋಕೆ ಸಾಧ್ಯನೇ ಇಲ್ಲ. ಅದು ಸಮಸ್ಯೆ ಅನ್ನೋದಕ್ಕಿಂತ ಅಚಾತುರ್ಯ ಅಂತಲೇ ಹೇಳ್ಬೋದು. ನಾವು ಕಟ್ಟಾಕಿರೋ ನಾಗಿಣಿ ಬೇರೆ ಯಾರೂ ಅಲ್ಲ. ನೀವು ಸೊಸೆ ಮಾಡ್ಕೊ ಅಂತ ಹೇಳಿದ್ರಲ್ಲ, ಅದೇ ಶಿವಾನಿ. ಏನೋ ಆ ಹುಡುಗಿ ನಾಗಿಣಿ? ಹೌದು ಗುರುಗಳೇ, ಅವಳೇ ನಾಗಿಣಿ. ಇದು ಅಸಾಧ್ಯ. ಗುರುಗಳೇ, ನಾನು ಹೇಳ್ತಾ ಇರೋದು ಸತ್ಯ. ಈಗ ಅವಳು ಎಲ್ಲಿದ್ದಾಳೆ? ಇದೇ ಕಾಡಲ್ಲಿ ಕಟ್ಟಾಕಿದ್ದೀವಿ. ಬನ್ನಿ ತೋರಿಸ್ತೀವಿ. ಇದು ಹೇಗ್ ಸಾಧ್ಯ? ಆ ಹುಡುಗಿನೇ ನಿಜವಾದ ನಾಗಿಣಿ ಅನ್ನೋದು ಇವ್ರಿಗೆ ತಿಳಿದು ಹೋಯ್ತಾ? ಅಂದ್ರೆ ನನ್ನ ಯೋಜನೆಗಳೆಲ್ಲ ತಲೆ ಕೆಳಗಾಗುತ್ತೆ. ಅವಳೊಂದಿಗೆ ನನ್ನ ಮೊಮ್ಮಗನ ಮದುವೆ ಕನಸಲ್ಲ ನುಚ್ಚು ನೂರಾಗುತ್ತೆ.
ಆ ಹುಡುಗಿ ಇಷ್ಟು ಸುಲಭವಾಗಿ ಇವ್ರ ಕೈಗೆ ಸಿಕ್ಕಾಕೊಂಡಿದ್ದಾಳಲ್ಲ. ಇವಳೆ ತಾನೇ ಗುರುಗಳೇ ನಮ್ಮನೆ ಸೊಸೆ ಮಾಡ್ಕೊ ಅಂತ ನೀವು ಹೇಳಿದ್ದು? ಗುರುಗಳೇ, ಇವಳೇ ನಿಜವಾದ ನಾಗಿನಿ ನನ್ನನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟವಳು. ಇವಳನ್ನ ಸಾಯಿಸಿದ್ರೆ ನಮ್ಮೆಲ್ಲ ಸಮಸ್ಯೆಯನ್ನು ಪರಿಹಾರ ಆಗುತ್ತಲ್ವಾ? ಶಿವಾನಿ ಅವರೇ, ನಿಮಗೆ ನಿಜವಾಗ್ಲೂ ಆ ಜ್ಯುವೆಲ್ರಿ ಇಷ್ಟ ಆಯ್ತಾ ಅಥವಾ ನಮ್ಮ ಬಲವಂತಕ್ಕೆ ಇಷ್ಟ ಆಯ್ತು ಅಂತ ಹೇಳಿದ್ರ? ಹಾಗೇನಿಲ್ಲ. ಬಟ್ ರಿಯಲಿ ನೀವು ಅದನ್ನು ಹಾಕೊಂಡಾಗ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರ. ಅದೊಂದೇ ಅಲ್ಲ, ನಾನು ನಿಮಗೋಸ್ಕರ ಒಂದು ಡ್ರೆಸ್ನು ಸೆಲೆಕ್ಟ್ ಮಾಡಿದ್ದೀನಿ ಆ್ಯಂಡ್ ಐ ರಿಯಲಿ ಹೋಪ್ ಯು ಲೈಕ್ ಇಟ್. ಶಿವಾನಿ ಅವರೇ, ಇದು ತುಂಬ ಎಕ್ಸ್ಪೆನ್ಸಿವ್ ಡ್ರೆಸ್ಸು. ಅಲ್ಲ, ಮನೆಗೆ ಹೋಗಿ ಮಾತಾಡೋಣ ಅಂತ ಅಂದವರು ನನ್ನ ಒಳಗೆ ಕರೀತಾನೆ ಇಲ್ಲ. ಏನಾಗಿದೆ ನಿಮಗೆ? ನಾರ್ಮಲ್ ಆಗಿ ಇರೋ ಥರ ಇಲ್ಲ ನೀವು ಇವತ್ತು. ಏನೋ ಚೇಂಜ್ ಆಗಿದೆ ಅನ್ನಿಸ್ತಾ ಇದೆ. ಹಾಗೇನಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಸುಳ್ಳು ಹೇಳ್ಬೇಡಿ ಶಿವಾನಿ ಅವರೇ, ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಪ್ರಾಬ್ಲಮಾ? ಅಂಥದ್ದೇನಿಲ್ಲ ತ್ರಿವಿಕ್ರಮ್. ಏನಾದರೂ ಇದ್ದಿದ್ರೆ ಹೇಳ್ತಾ ಇರಲಿಲ್ವಾ? ನಾನಿನ್ನು ಹೊರಡ್ತೀನಿ. ಅಂದರೆ ನಾನಿವಾಗ ಒಳಗಡೆ ಬರೋದು ಬೇಡ ಅಂತ ಆಯಿತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಐ ಸಿ ಯು ಶಿವಾನಿ. ಶಿವಾನಿ ಅವರೇ, ಒಂದು ನಿಮಿಷ. ನಾನು ಆ್ಯಕ್ಚುಲಿ ತುಂಬ ದಿನದಿಂದ ಯೋಚನೆ ಮಾಡ್ತಿದ್ದೆ, ನಾವಿಬ್ಬರು ಜೊತೆಗೆ ಒಂದು ಫೋಟೋನೂ ತಗೊಂಡಿಲ್ಲ. ಸೊ ನಾವ್ಯಾಕೊಂದು ಸೆಲ್ಫಿ ತಗೋಬಾರ್ದು? ಯಾಕೆ ಶಿವಾನಿ ಅವರೇ ಸಂಕೋಚ ಪಟ್ಕೋತಿದ್ದೀರಾ? ಅದು ನಂಗೆ ಯಾಕೋ ಕಂಫರ್ಟ್ ಅನಿಸ್ತಿಲ್ಲ ತ್ರಿವಿಕ್ರಮ್. ಇನ್ನೊಂದಿನ ಬೇರೆ ಡ್ರೆಸ್ಸಲ್ಲಿ ಸೆಲ್ಫಿ ಕ್ಲಿಕ್ ಮಾಡ್ಕೊಳ್ಳೋಣ. ಯಾ ಶೋರ್ ಶೋರ್. ಯಾಕೆ ಶಿವಾನಿ ಅವರು ಒಂಥರ ಬಿಹೇವ್ ಮಾಡ್ತಿದ್ದಾರೆ? ಯಾಕೆ ಅಷ್ಟೊಂದು ಸಂಕೋಚ ಪಟ್ಕೋತಾ ಇದ್ರು? ಸಂಕೋಚ ಪಟ್ಕೋತಾ ಇದ್ರಾ ಅಥವಾ ನನ್ನ ಅವಾಯ್ಡ್ ಮಾಡ್ತಿದ್ರಾ? ನನಗೇನೋ ಇವ್ರು ಶಿವಾನಿ ಥರ ಅನ್ನಿಸ್ತಾನೆ ಇಲ್ಲ. ಇನ್ಮೇಲೆ ನಾವು ಯಾವ ಹಾವಿಗೂ ಎದುರಬೇಕಾದಿಲ್ಲ ತಾನೆ? ನಿಮ್ದ್ಯಾಕೆ ಬದುಕಬೋದಲ್ವ ಗುರುಗಳೇ? ಅದು ನಿಮ್ಮ ತಪ್ಪು ಕಲ್ಪನೆ. ದಿಗ್ವಿಜಯ, ನೀವು ದುಡುಕಿ ದೊಡ್ಡ ತಪ್ಪು ಮಾಡಿದ್ದೀರಾ. ನಾವೇನು ತಪ್ಪು ಮಾಡಿದ್ದೇವೆ ಗುರುಗಳೇ? ಅವಳ ಕಣ್ಣಿಗೆ ಕಾಣಿಸಿದ್ದೇ ದೊಡ್ಡ ತಪ್ಪು. ನಾಗಮಣಿಯನ್ನ ಕದ್ದೋರಲ್ಲಿ ಅವಳಿಗೆ ಸಾಂಬಶಿವನ ಬಗ್ಗೆ ಮಾತ್ರ ತಿಳಿದಿತ್ತು. ಈಗ ನೀವೇ ಅವಳ ಕಣ್ಣಿಗೆ ಗುರಿಯಾಗಿದ್ದೀರಾ. ನಿಮಗೆ ನಾಗಿಣಿಯ ವಿಚಾರ ತಿಳಿದ ತಕ್ಷಣ ನನಗೆ ಯಾಕೆ ತಿಳಿಸಲಿಲ್ಲ? ನನ್ನಿಂದ ಯಾಕೆ ಮರೆ ಮಾಡ್ತಿದ್ದೀರಿ? ನಿಮ್ಮ ತಪ್ಪಿನಿಂದ ಅವಳಿಗೆ ಎಲ್ಲ ಸತ್ಯ ಗೊತ್ತಾಗಿದೆ. ನಿಮ್ಮ ಬಗ್ಗೆ ನಾಗಲೋಕದವರಿಗೆ ಏನಾದರೂ ಸಂದೇಶ ಕೊಟ್ಟರೆ ದೊಡ್ಡ ಅನಾಹುತ ನಡೆದು ಹೋಗುತ್ತದೆ. ಅಪಾಯ ಕಟ್ಟಿಟ್ಟ ಬುತ್ತಿ.
ವಿಜಯ, ನೀನು ಯಾವತ್ತೂ ದುಡುಕಿದವನಲ್ಲ, ನನ್ನಿಂದ ಯಾವ ವಿಚಾರವನ್ನು ಮುಚ್ಚಿಟ್ಟವನಲ್ಲ. ಆದರೂ ಏಕೆ ಹೀಗೆ ಮಾಡಿದೆ? ಮುಚ್ಚಿಡಬೇಕು ಅನ್ನೋ ಉದ್ದೇಶ ನನಗೆ ಇರಲಿಲ್ಲ ಗುರುಗಳೇ. ಇವಳೇ ನಾಗಿಣಿನೇನೋ ಅನ್ನೋ ಕನ್ಫ್ಯೂಷನ್ ನನ್ನಲ್ಲಿತ್ತು. ಅದು ಕ್ಲಿಯರ್ ಆಗೋವರೆಗೂ ಹೇಳೋದು ಬೇಡ ಅಂತ ಸುಮ್ಮನಿದ್ದೆ ಅಷ್ಟೇ. ಅಚಾತುರ್ಯ ನಡೆದ ಮೇಲೆ ಗೊಂದಲ ಪರಿಹಾರವಾಯ್ತಾ? ನನ್ನ ಅವಶ್ಯಕತೆ ಅರಿವಾಯ್ತಾ? ನನಗೆ ಗೊಂದಲ ಇನ್ನೂ ಪರಿಹಾರ ಆಗಿಲ್ಲ ಗುರುಗಳೇ. ಅಲ್ಲ, ಇವಳೇ ನಾಗಿಣಿ ಅಂತಾದರೆ ಇವಳ ಥರನೇ ನಮ್ಮನೇಲಿ ಒಬ್ಳಿದಾಳಲ್ಲ, ಅವಳು ಯಾರು?